ಎಜೆ ನ್ಯೂಸ್ಗೆ ಸ್ವಾಗತ. ತಾವು ನೀಡಿದ ಯಾವುದೇ ದೂರಿನ ಅರ್ಜಿ ವಾಪಸ್ ಪಡೆದಿಲ್ಲ. ಈ ಬಗ್ಗೆ ಪೂರ್ವಪರ ಪರಿಶೀಲನೆ ತನಿಖೆ ಮಾಡದೆಯೇ ತಮಗೆ ನೋಟಿಸ್ ಕೊಟ್ಟಿರುವ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಹೋರಾಟಗಾರ ಹಾಗೂ ಭ್ರಷ್ಟಾಚಾರ ಬಯಲಿಗೆ ಎಳೆಯುವವರಿಗೆ ಹತ್ತಿಕ್ಕುವ ಕಾರ್ಯ ಆಗಿದೆ ಅಂತ ವರ್ತೂರು ಪ್ರಕಾಶ್ ಯುವ ಗರ್ಜನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಐಕೂರ ಅಶೋಕ್ ಆರೋಪಿಸಿದ್ದಾರೆ. ಇಲ್ಲಿನ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಅರ್ಜಿ ಸಲ್ಲಿಸಿ ನಂತರ ವಾಪಸ್ ಪಡೆಯುವ ಮೂಲಕ ಇಲಾಖೆಗೆ ನಷ್ಟ ತೊಂದರೆ ಅಡಚಣೆ ಮಾಡಿದ್ದೀರಿ ಅಂತ ಹೇಳಿ ನೋಟಿಸ್ ಕೊಟ್ಟು ಅದಕ್ಕೆ ಇಂತಿಷ್ಟು ದಂಡ ಕಟ್ಟಬೇಕೆಂಬ ಷರತ್ತು ಹಾಕಿ ಪೊಲೀಸರ ಮೂಲಕ ಈ ಬಗ್ಗೆ ಮಾಹಿತಿ ಪಡೆಯುವ ಹಂತಕ್ಕೆ ಹೋಗಿ ತಮ್ಮ ಆತ್ಮಸ್ಥೈರ್ಯವೇ ಕುಂದಿಸಲು ಜಿಲ್ಲಾ ಪಂಚಾಯತ್ ಸಿಇಒ ಅವರು ಮುಂದಾಗಿದ್ದಾರೆಂದು ಆರೋಪಿಸಿದ್ದಾರೆ. ಕಾನೂನಿಗೆ ಗೌರವ ನೀಡಿ ತಾವು ಈಗಾಗಲೇ ತಮಗೆ ವಿಧಿಸಿದ್ದ 6,080 ರೂಪಾಯಿ ದಂಡ ಕಟ್ಟಿದ್ದಾಗಿ ತಿಳಿಸಿದ ಅಶೋಕ, ತಾವು ಇದುವರೆಗೂ ಕೊಟ್ಟ ಯಾವುದೇ ಅರ್ಜಿ ವಾಪಸ್ ಪಡೆದಿಲ್ಲ. ಈ ಬಹಿರಂಗ ತನಿಖೆ ಆಗಲಿ ಎಂದಿದ್ದಾರೆ. ತಾವೊಬ್ಬ ವಿಕಲಚೇತನ ವ್ಯಕ್ತಿಯಾಗಿದ್ದು ಕಳೆದ 14 ತಿಂಗಳಿನಿಂದ ಜಿಲ್ಲಾ ಪಂಚಾಯತ್ ಕಚೇರಿಗೆ ನೂರಾರು ಸಲ ಅಲೆದರೂ ಕೂಡ ನ್ಯಾಯ ಸಿಕ್ಕಿಲ್ಲ. ಬದಲಿಗೆ ಮಾನಸಿಕ ಮತ್ತು ದೈಹಿಕವಾಗಿ ಸಾಕಷ್ಟು ತೊಂದರೆಯಾಗಿದೆ. ಇದಕ್ಕೆ ಯಾರು ಹೊಣೆ? ನನಗಾದ ಅನ್ಯಾಯಕ್ಕೆ ದಂಡ ಕಟ್ಟವರು ಯಾರು? ಇದು ಇಷ್ಟಕ್ಕೆ ಬಿಡುವುದಿಲ್ಲ. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿ ಬಳಿ ಪ್ರತಿಭಟನೆ ಮಾಡುವುದಾಗಿ ಅಶೋಕ ಎಚ್ಚರಿಸಿದ್ದಾರೆ. 2023-24ನೇ ಸಾಲಿನ ಕೆಕೆಆರ್ಡಿಬಿ ಯೋಜನೆ ಅಡಿಯಲ್ಲಿ ಅನುಮೋದನೆಗೊಂಡ ವಡಗೇರ ತಾಲೂಕಿನ ಐಕೂರು ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿ ಆರಂಭಿಸಿ ಮುಗಿದ ಮೇಲೆ ಈ ಎಂಡಿ ಲೆಸ್ ಡಿಡಿ ವಾಪಸ್ ನೀಡಬೇಕೆಂಬ ಸರ್ಕಾರದ ನಿಯಮವಿದ್ರೂ ಕೂಡ ಅದನ್ನು ಉಲ್ಲಂಘಿಸಿ ಗುತ್ತಿಗೆದಾರಿಗೆ ಮೊದಲೇ ಅದನ್ನು ನೀಡಿದನ್ನ ಪ್ರಶಸ್ತಿ ದಾಖಲೆ ಸಮೇತ ಅರ್ಜಿ ಸಲ್ಲಿಸಿ ವರ್ಷವೇ ಗತಿಸಿದ್ರೂ ಕೂಡ ಇದುವರೆಗೂ ಯಾವುದೇ ತನಿಖೆ ಆಗಿಲ್ಲ. ಈ ಬಗ್ಗೆ ತನಿಖೆ ಮಾಡಿ ಅದಕ್ಕೆ ಕಾರಣವಾದ ಪಂಚಾಯಿತಿ ರಾಜ್ ಇಂಜಿನಿಯರಿಂಗ್ ಇಲಾಖೆ ಲೆಕ್ಕಾಧಿಕಾರಿ ಪುಷ್ಪವತಿ ಅವರ ವಿರುದ್ಧ ದೂರಿಗೆ ಪರಿಶೀಲಿಸಿ ವರದಿ ಕೊಡುವಂತೆಯೇ ರಾಜ್ಯ ಲೆಕ್ಕ ಪರಿಶೋಧಕ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೆದರೂ ಕೂಡ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಇದುವರೆಗೂ ಏನು ಕ್ರಮ ತೆಗೆದುಕೊಂಡಿಲ್ಲ. ಈಗ ಯಾರ ಮೇಲೆ ಕ್ರಮ ಜರುಗಿಸಬೇಕು, ದಂಡ ಕಟ್ಟಿಸಬೇಕು ಅಂತ ಐಕೂರು ಅಶೋಕ ಪ್ರಶ್ನೆ ಮಾಡಿದ್ದಾರೆ. ಅದರ ವಿರುದ್ಧ ನಾವು ಇಷ್ಟೇ ಸಿಇಒರಿಗೆ ನಾವು ನೇರವಾಗಿ ಪ್ರಶ್ನೆಯನ್ನು ಮಾಡ್ತೇವೆ. ಯಾರು ಇನ್ನೂ ಉಳಿದ ಸಂಘಟನೆಗಳು ಯಾರು ಏನು ಮಾಡ್ಯಾರ ಅನ್ನೋದು ನನಗೆ ಗೊತ್ತಿಲ್ಲ. ಇವತ್ತು 24 ಸಂಘಟನೆಗಳಿಗೆ ಅವ್ರ ಮನವಿಯನ್ನು ಕೊಟ್ಟಿದ್ದಾರೆ, ಅರ್ಜಿಯನ್ನು ಸಲ್ಲಿಸಿ ಇವತ್ತು ದಂಡ ವಿಧಿಸಿದ್ದಾರೆ. ನಾನು ಕೂಡ ದಂಡ ಕಟ್ಟಿದ್ದೇನೆ 6,080 ರೂಪಾಯಿ. ನಾನು ಅಂಜಿ ಕಟ್ಟಿಲ್ಲ, ನಾನು ಯಾರು ಬೆದರಿಕೆಗೆ ಕಟ್ಟಿಲ್ಲ. ಇವತ್ತು ನಾನು ಕಾನೂನಿಗೆ ತಲೆಬಾಕಿಸಿಂದ 6,080 ರೂಪಾಯಿಯನ್ನು ನಾನು ಕಾನೂನುಬದ್ಧವಾಗಿ ಕಟ್ಟಿದ್ದೇನೆ. ಅದಕ್ಕೆ ಯಾಕೆ ಕಟ್ಟಿದ್ದೇನೆ ಅಂತಂದ್ರೆ ಕಾನೂನಿಗೆ ಗೌರವ ಕೊಡ್ಬೇಕು ಎಲ್ಲರೂ. ಆ ವಿಚಾರ ಕಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ನಾವು ಈ ಸಂಘಟನೆ ವಿರುದ್ಧ ಅವ್ರು ಏನು ಪಿತೂರಿಯನ್ನು ಮಾಡಿದ್ದಾರೆ, ನಾನು ಏನಾದರೂ ಹಿಂದಕ್ಕೆ ತಗೊಂಡಿದ್ದೀನಿ ಅಂತಂದ್ರೆ ಪ್ರೂವ್ ಮಾಡಬೇಕು. ಸಿಇಒರಿಗೆ ಚಾಲೆಂಜ್ ಮಾಡ್ತೀನಿ. ನಾನು ಅನಾಮಧೇಯ ಮಾಡೋದ್ರಿಂದ ನಾನು ಒಬ್ಬ ಅಂಗವಿಕಲ, ನನಗೆ ಮಾನಸಿಕವಾಗಿ ಹಿಂಸೆ ಆಗಿದೆ. ಇವತ್ತ ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ, ಮೀಡಿಯಾದಲ್ಲಿ ಬಂದಿದೆ. ನನ್ನ ಮನಸ್ಸಿಗೆ ನೋವು ಆಗ್ತಾ ಇದೆ. ಮಾನ್ಯ ಸಿಇಒ ಅವರೇ, ದಯವಿಟ್ಟು ನೀವೇನು ನನ್ನ ವಿರುದ್ಧ ನೀವು ಸುದ್ದಿಗೋಷ್ಠಿಯನ್ನು ಮಾಡಿದಿರಲ್ಲ, ಬಹಿರಂಗಪಡಿಸ್ಬೇಕು. ನನಗೆ ಏನು ಶಿಕ್ಷೆ ಕಾನೂನು ಪ್ರಕಾರ ನೀವು ಶಿಕ್ಷೆ ಕೊಡ್ತೀರಿ, ನಾನು ಬದ್ಧನಿದ್ದೇನೆ. ಅದಕ್ಕಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ಜಿಲ್ಲಾ ಪಂಚಾಯತ್ ನಾನು ಯಾವುದನ್ನು ಓರಲಾಗಿ ಹೇಳ್ತಾ ಇಲ್ಲ. ಎಲ್ಲ ಪ್ರತಿಯೊಂದು ದಾಖಲೆಗಳ ಸಮೇತ ಇವತ್ತಿನಿಂದಲೇ ಬೆಂಗಳೂರು ಕಮಿಷನರ್ ಆರ್ಡಿಪಿಆರ್ ಕಮಿಷನರಿಂದ ಸಿಇಒರಿಗೆ 3 ಸಲ ನೋಟಿಸ್ ಇಶ್ಯೂ ಮಾಡ್ತಾರೆ PR ಕಡೆಯಿಂದ. ಅವ್ರಿಗೆ ಪ್ರತಿ ಉತ್ತರ ಕೊಡಬೇಕು, ಅವ್ರು ಶಿಕ್ಷೆ ಮಾಡಬೇಕು, ನೀವು ಯಾಕೆ ಮಾಡ್ತಾ ಇಲ್ಲ ಅಂತೇಳಿ. ಆದರೆ ಇಲ್ಲಿ ತನಕ ಸಿಇಒ ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ತಾನೆ ಇಲ್ಲ. ಅದಕ್ಕಾಗಿ ದಯವಿಟ್ಟು ಕಾನೂನುಬದ್ಧವಾಗಿ ಯಾರು ಹೋರಾಟ ಮಾಡ್ತಾರೆ ಅವರು ಗೌರವವಾಗಿ ನೀವು ಗೌರವ ಕೊಡಬೇಕು. ಯಾರು ಭ್ರಷ್ಟರು ಇರ್ತಾರೆ, ಈಗೇನು ಕೂಡ ಅಂಜಿಸ್ ಕೇಸ್ ದಲ್ಲಾಳಿಗಳು ಇರ್ತಾರೆ, ಅವ್ರಿಗೆ ಶಿಕ್ಷೆ ಕೊಡಿ. ಅದರಲ್ಲಿ ನಾನು ಇದ್ರೆ ನನಗೂ ಕೊಡಿ. ಏಕಾಏಕಿಯಾಗಿ ನೀವು ಯಾವುದೇ ರೀತಿಯಿಂದ ಸಂಘಟನೆಗಳನ್ನು ಗುರಿಯಾಗಿಟ್ಟುಕೊಂಡು ನೀವು ಕುಗ್ಗಿಸಬಾರ್ದು. ಈ ಜಿಲ್ಲೆಯಲ್ಲಿ ನಾವು ಹಲವಾರು 10 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೇನೆ ನಾನು. ಆದರೆ ಇಲ್ಲಿ ತನಕ ಯಾವ ಹೋರಾಟ ನಾವು ಸುಮಾರು ಒಂದು 4 ರಿಂದ 5 ಇಲಾಖೆಯಲ್ಲಿ ನಾವು ಸಸ್ಪೆಂಡ್ ಕೂಡ ಮಾಡಿಸಿದ್ದೇವೆ ನಾವು ಇಲ್ಲಿ. ಆದರೆ ಏಕಾಏಕಿ ಈಗ 14 ತಿಂಗಳಿಂದ ಬಂದಿರತಕ್ಕಂಥ ಸಿಇಒ ಅವರು ನೀವು ರಾಜಕೀಯವಾಗಿ ಏನ್ ಬೇಕಾದ್ರೂ ಮಾಡ್ರಿ, ಈ ಐಕೂರು ಅಶೋಕ್ ಯಾರಿಗೂ ಕುಕ್ಕೋದಿಲ್ಲ, ಬಗ್ಗೋದು ಇಲ್ಲ. ನಾನು ಕಾನೂನಾತ್ಮಕವಾಗಿ ಏನಾಗುತ್ತೆ ಅದನ್ನ ನಾನು ಹೋರಾಟ ಮಾಡುತ್ತೇನೆ. ದಯವಿಟ್ಟು ನಾನು ಇಷ್ಟೇ ಪತ್ರಕರ್ತರಲ್ಲಿ ಮತ್ತು ಮಾಧ್ಯಮ ಮಿತ್ರರಲ್ಲಿ ನನ್ನ ಮನಸ್ಸಿಗೆ ನೋವಾಗಿದೆ ಈ ವಿಚಾರವನ್ನು ತಿಳಿದು. ನಾನು ದಂಡವನ್ನು ಕಟ್ಟಿದ್ದೇನೆ, ಕಾನೂನಾತ್ಮಕವಾಗಿ ಕಟ್ಟಿದ್ದೇನೆ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ನನಗೆ ಸಹಕರಿಸಬೇಕು. ನಾನು ತಪ್ಪಿಗಸ್ತನಾದ್ರೆ ನನಗೆ ಗಲ್ಲು ಶಿಕ್ಷೆ ಹಾಕಿ ನೀವೆಲ್ಲರೂ. ನಾನು ತಪ್ಪಿಗಸ್ತನ ಅಲ್ಲ.
ದಯವಿಟ್ಟು ನನಗೆ ನ್ಯಾಯ ಕೊಡಿಸಬೇಕು ನೀವೆಲ್ಲರೂ. ಅದಕ್ಕಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ನೀವೆಲ್ಲರೂ ನನಗೆ ಸಹಕರಿಸಬೇಕು. ನಾನು ಮನನೊಂದಿದ್ದೇನೆ, ಮಾನಸಿಕವಾಗಿ ಕುಗ್ಗಿದ್ದೇನೆ. ನಾನು ಮುಂದಿನ ದಿನಗಳಲ್ಲಿ ಯಾದಗಿರಿ ಜಿಲ್ಲಾ ಪಂಚಾಯತಿ ಸಿಒ ವಿರುದ್ಧ ರಾಷ್ಟ್ರಪತಿ, ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳ ಚೀಫ್ ಇಂಜಿನಿಯರ್ ಇವೆಲ್ಲರಿಗೆ ನಾನು ಮುಂದಿನ ದಿನಗಳಲ್ಲಿ ಮನವಿ ಸಲ್ಲಿಸ್ತೇನೆ. ಪ್ರಧಾನಮಂತ್ರಿಗಳಿಗೆ ಮೇಲ್ ಕೂಡ ಮಾಡಿದ್ದೇನೆ. ನಾನು ನಿನ್ನೆ ಅತಿ ಶೀಘ್ರದಲ್ಲಿ ನನಗೆ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಎಲ್ಲ ಮಾಧ್ಯಮ ಮಿತ್ರರು, ನಾನು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ತಾವೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಮಾಡುತ್ತೇನೆ. ಈ ಪತ್ರಿಕೆಯನ್ನು ಮುಗಿಸ್ತೇನೆ. ಕಾನೂನುಬದ್ಧವಾಗಿ ಯಾರು ಹೋರಾಟ ಮಾಡ್ತಾರೆ ಅವರು ಗೌರವಯುತವಾಗಿ ನೀವು ಗೌರವ ಕೊಡಬೇಕು. ಯಾರು ಭ್ರಷ್ಟರು ಇರ್ತಾರೆ, ಈಗೇನು ಕೂಡ ಅಂಜಿಸ್ ಕೇಸ್ ದಲ್ಲಾಳಿಗಳು ಇರ್ತಾರೆ, ಅವ್ರಿಗೆ ಶಿಕ್ಷೆ ಕೊಡಿ. ಅದರಲ್ಲಿ ನಾನು ಇದ್ರೆ ನನಗೂ ಕೊಡಿ. ಏಕಾಏಕಿಯಾಗಿ ನೀವು ಯಾವುದೇ ರೀತಿಯಿಂದ ಸಂಘಟನೆಗಳನ್ನು ಗುರಿಯಾಗಿಟ್ಟುಕೊಂಡು ನೀವು ಕುಗ್ಗಿಸಬಾರ್ದು. ಈ ಜಿಲ್ಲೆಯಲ್ಲಿ ನಾವು ಹಲವಾರು ಇವತ್ತಿಂದ 10 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೇನೆ ನಾನು. ಆದರೆ ಇಲ್ಲಿ ತನಕ ಯಾವ ಹೋರಾಟ ನಾವು ಸುಮಾರು ಒಂದು 4 ರಿಂದ 5 ಇಲಾಖೆಯಲ್ಲಿ ನಾವು ಸಸ್ಪೆಂಡ್ ಕೂಡ ಮಾಡಿಸಿದ್ದೇವೆ ನಾವು ಇಲ್ಲಿ. ಆದರೆ ಏಕಾಏಕಿ ಈಗ 14 ತಿಂಗಳಿಂದ ಬಂದಿರತಕ್ಕಂಥ ಸಿಒ ಅವರು, ನೀವು ರಾಜಕೀಯವಾಗಿ ಏನ್ ಬೇಕಾದ್ರೂ ಮಾಡ್ರಿ, ಈ 5 ರಾಷ್ಟ್ರ ಯಾರಿಗೂ ಕುಕ್ಕೋದಿಲ್ಲ, ಬಗ್ಗೋದು ಇಲ್ಲ. ನಾನು ಕಾನೂನಾತ್ಮಕವಾಗಿ ಏನಾಗುತ್ತೆ ಅದನ್ನ ನಾನು ಹೋರಾಟ ಮಾಡುತ್ತೇನೆ. ದಯವಿಟ್ಟು ನಾನು ಇಷ್ಟೇ ಪತ್ರಕರ್ತರಲ್ಲಿ ಮತ್ತು ಮಾಧ್ಯಮ ಮಿತ್ರರಲ್ಲಿ ನನ್ನ ಮನಸ್ಸಿಗೆ ನೋವಾಗಿದೆ ಈ ವಿಚಾರವನ್ನು ತಿಳಿದು. ನಾನು ದಂಡವನ್ನು ಕಟ್ಟಿದ್ದೇನೆ, ಕಾನೂನಾತ್ಮಕವಾಗಿ ಕಟ್ಟಿದ್ದೇನೆ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ನನಗೆ ಸಹಕರಿಸಬೇಕು. ನಾನು ತಪ್ಪಿಗಸ್ತನಾದ್ರೆ ನನ್ನ ಗಲ್ಲು ಶಿಕ್ಷೆ ಆಗ್ಲಿ ನೀವೆಲ್ಲರೂ. ನಾನು ತಪ್ಪಿಗಸ್ತನ ಅಲ್ಲ. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.